ಟಾಪಿಕ್ ಸಯಾಟಿಕಾ. ಸೊ ಹಾಗಾದರೆ ಬನ್ನಿ ನೋಡೋಣ ಸಯಾಟಿಕಾ ಅಂತ ಅಂದರೆ ಏನು, ಯಾವುದೆಲ್ಲ ಕಾರಣಕ್ಕೆ ಈ ತೊಂದರೆ ಕಾಣಿಸ್ಕೊಳ್ಳುತ್ತೆ, ಈ ತೊಂದರೆಯಿಂದ ಯಾವ್ಯಾವ ರೀತಿ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಸೊ ಇದಕ್ಕೆ ಹೋಮಿಯೋಪತಿಯಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆ ಇರುತ್ತೆ, ಎಲ್ಲದರ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಸೊ ಸಯಾಟಿಕಾ ಅಂತ ಹೇಳಿದ್ರೆ ಎಲ್ಲರೂ ಸಾಮಾನ್ಯವಾಗಿ ಈ ಪದನ ಕೇಳೇ ಇರ್ತೀರ, ತುಂಬ ಫೆಮಿಲಿಯರ್ ವರ್ಡ್ ಅಂತಾನೆ ಹೇಳ್ಬೋದು. ಸೊ ಹಾಗಾದರೆ ಈ ಸಯಾಟಿಕಾ ಅಂತ ಅಂದರೆ ಏನು? ಸೊ ಇದು ಒಂದು ಬಹು ದೊಡ್ಡದಾದ ನಮ್ಮ ದೇಹದಲ್ಲಿ ಇರುವಂಥ ಒಂದು ಬಹು ದೊಡ್ಡದಾದ ನರ ಅಂತ ಹೇಳ್ಬೋದು. ಸಯಾಟಿಕ್ ನರ್ವ್ ಇಸ್ ದ ಲಾಂಗೆಸ್ಟ್ ನರ್ವ್ ಇನ್ ಅವರ್ ಬಾಡಿ ಅಂತ ಹೇಳ್ತೀವಿ. ಸೊ ಈ ನಮ್ಮ ದೇಹ ಈ ರೀತಿ ಸುಂದರವಾಗಿ ಆಕಾರ ಪಡ್ಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ದೇಹದಲ್ಲಿರುವ ಬೆನ್ನು ಮೂಳೆ ಕಾರಣ ಅಂತ ಹೇಳ್ಬೋದು, ಸ್ಪೈನಲ್ ಕಾರ್ಡ್. ಈ ಸ್ಪೈನಲ್ ಕಾರ್ಡಲ್ಲಿ ಈ ಸಯಾಟಿಕ್ ನರ್ವ್ ಅನ್ನುವಂಥದ್ದು ಲೊಕೇಟ್ ಆಗಿರುತ್ತೆ. ಸಾಮಾನ್ಯವಾಗಿ ಈ ಸ್ಪೈನಲ್ ಕಾರ್ಡನ್ನು ನಾವು 5 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಸೊ ಒನ್ ಈಸ್ ಸರ್ವೈಕಲ್ ರೀಜನ್, ಥೊರಾಸಿಕ್ ರೀಜನ್, ಲಂಬಾರ್ ರೀಜನ್, ಸೇಕ್ರಲ್ ರೀಜನ್ ಆ್ಯಂಡ್ ಕಾಕಿಕ್ಸ್. ಸೊ ಈ ಸಯಾಟಿಕ್ ನರ್ವ್ ಅನ್ನುವಂಥದ್ದು 4ನೇ ಭಾಗ ನಾನೇನು ಹೇಳಿದೆ, ಸೇಕ್ರಲ್ ರೀಜನ್, ಅಲ್ಲಿ ಲೊಕೇಟ್ ಆಗಿರುವಂಥದ್ದು. ಇದು ನಮ್ಮ ಸೊಂಟದ ಕೆಳಭಾಗದಲ್ಲಿ, ಅಂದರೆ ಫಾರ್ ಎಕ್ಸಾಂಪಲ್ ಸೊಂಟದಿಂದ ಕೆಳಭಾಗ, ಹಿಪ್ಸ್ ಇರ್ಬೋದು, ಕಾಫ್ ಮಸಲ್ಸ್ ಇರ್ಬೋದು, ಕಾಲಿನ ತುದಿ ಅಂದರೆ ಪಾದದವರೆಗೂ ಕೂಡ ಈ ನರ್ವ್ ಮುಖಾಂತರ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುವಂಥದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಸೊ ಇದರದ್ದು ಮುಖ್ಯವಾದ ಫಂಕ್ಷನ್ ಅಂತ ಹೇಳ್ಬೋದು. ಸೊ ಸಯಾಟಿಕ್ ಪೇನ್ ಅಂತ ನಾವು ನೋಡೋದಾಯಿತು ಅಂದರೆ ಈ ನರದಲ್ಲಿ ಯಾವುದೇ ರೀತಿ ತೊಂದರೆ ಕಾಣಿಸ್ಕೊಂಡಾಗ ನಾವು ಈ ಸಯಾಟಿಕ್ ಪೇನ್ ಅನ್ನುವಂಥದ್ದು ನಮಗೆ ಅನುಭವಕ್ಕೆ ಬರುತ್ತೆ. ಸೊ ಹಾಗಾದರೆ ಬನ್ನಿ ನೋಡೋಣ ಈ ಸಯಾಟಿಕ್ ಪೇನ್ಗೆ ಮುಖ್ಯವಾದ ಕಾರಣಗಳೇನು ಅಂತ ಹೇಳಿ. ಸೊ ಒನ್ ಈಸ್ ಒಬೆಸಿಟಿ ಅಂತ ಹೇಳ್ತೀವಿ. ಸೊ ದೇಹ ತೂಕ ಹೆಚ್ಚಾದಾಗ ಏನಾಗುತ್ತೆ, ಮೂಳೆಗಳ ಮೇಲೆ ಅದರದ್ದು ಒತ್ತಡ ಹೆಚ್ಚಾದಾಗ ಆ ಮೂಳೆ ಸವಿತ ಹೆಚ್ಚಾಗ್ತಾ ಹೋಗುತ್ತೆ. ತುಂಬ ಬೇಗನೆ ಏನಾಗುತ್ತೆ, ಬೋನ್ ಡಿಜೆನರೇಷನ್ ಅಂತ ಹೇಳ್ತೀವಿ. ಸೊ ಮೂಳೆ ಸವಿತ ಹೆಚ್ಚಾದಾಗ ಏನಾಗುತ್ತೆ, ಆ ಸಯಾಟಿಕ್ ನರ್ವ್ ಮೇಲೆ ಏನಾಗುತ್ತೆ, ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ, ನರ್ವ್ ಕಂಪ್ರೆಷನ್ ಅಂತ ಹೇಳ್ತೀವಿ. ಸೊ ಇದು ಒತ್ತಡ ಹೆಚ್ಚಾದಾಗ ಏನಾಗುತ್ತೆ, ಅದು ನಮಗೆ ನೋವಿನ ರೀತಿ ಅನುಭವ ಕಾಣಲಿಕ್ಕೆ ಶುರುವಾಗುತ್ತೆ. ಅದೇ ರೀತಿ ಸ್ಮೋಕಿಂಗ್ ಅಂತ ಹೇಳ್ತೀವಿ. ಸ್ಮೋಕ್ ಮಾಡೋದ್ರಿಂದ ಕೂಡ ಏನಾಗುತ್ತೆ, ಬೋನ್ ಡೆನ್ಸಿಟಿ ಆದಷ್ಟು ಬೇಗ ಕಡಿಮೆ ಆಗ್ತಾ ಹೋಗುತ್ತೆ, ಕ್ಯಾಲ್ಶಿಯಂ ಸೆಕ್ರೀಷನ್ ಕಡಿಮೆ ಆಗ್ತಾ ಹೋಗುತ್ತೆ, ಡಿಹೈಡ್ರೇಷನ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಅದೇ ರೀತಿ ಈ ಬೆನ್ನು ಮೂಳೆಗೆ ಯಾವುದೇ ರೀತಿ ಇಂಜುರಿ ಆದಾಗ ಅಥವಾ ತುಂಬ ಭಾರ ಎತ್ತಿದಾಗ, ಈ ನರದ ಮೇಲೆ ಏನಾದರೂ ಪ್ರೆಷರ್ ಉಂಟಾದಾಗ, ಭಾರ ಎತ್ತಬೇಕಾದ್ರೆ ಅಂಥ ಸಂದರ್ಭದಲ್ಲಿ ನಾವು ಸಯಾಟಿಕ್ ಪೇನ್ನ ಅನುಭವ ಕಾಣ್ತಾ ಹೋಗ್ತೀವಿ. ಸೊ ಹಾಗಾದರೆ ಈ ಸಯಾಟಿಕ್ ಪೇನ್ ಬಂದಾಗ ಏನಾಗುತ್ತೆ, ಯಾವ್ಯಾವ ರೀತಿ ರೋಗ ಲಕ್ಷಣಗಳು ಕಾಣ್ತಾ ಹೋಗುತ್ತೆ ಅದನ್ನು ನಾವು ನೋಡೋಣ. ಸೊ ಸಯಾಟಿಕ್ ಪೇನ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ನಾವು ನೋಡೋದಾಯಿತು ಅಂದರೆ ಇದನ್ನು ನಾವು 3 ಸ್ಟೇಜಸ್ಸಲ್ಲಿ ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಸೊ ಒನ್ ಈಸ್ ಅಕ್ಯೂಟ್ ಸ್ಟೇಜ್ ಅಂತ ಹೇಳ್ತೀವಿ. ಅಕ್ಯೂಟ್ ಸ್ಟೇಜ್ ಅಂತ ಹೇಳಿದಾಗ ಶಾರ್ಟ್ ಡ್ಯೂರೇಷನ್, ಅಂದರೆ ಇಲ್ಲಿ ಪೇನ್ ಏನಾಗುತ್ತೆ, ಸಡನ್ನಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಪೇನ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಶಾಕ್ ಲೈಕ್ ಪೇನ್ ಅಂತ ಹೇಳ್ತೀವಿ. ಸೊ ಕನ್ನಡದಲ್ಲಿ ಲೈಕ್ ನಿಮಗೆ ಅರ್ಥವಾಗೋ ರೀತಿಯಲ್ಲಿ ಹೇಳಬೇಕಂದ್ರೆ ಚೊಳಕ್ ಬರುತ್ತೆ ಅಂತ ಎಷ್ಟೋ ಜನ ಹೇಳ್ತಾರೆ. ಸೊ ಆ ರೀತಿ ಎಲೆಕ್ಟ್ರಿಕ್ ಶಾಕ್ ಲೈಕ್ ಪೇನ್ ಬರ್ತಾ ಹೋಗುತ್ತೆ. ಮತ್ತು ಟಿಂಗ್ಲಿಂಗ್ ಸೆನ್ಸೇಷನ್ ಅಂತ ಹೇಳ್ತೀವಿ, ಯಾರೋ ಸೂಜಿ ತಗೊಂಡು ಚುಚ್ಚೋ ರೀತಿ ಅನುಭವ ಆಗುವಂಥದ್ದು, ಜೊತೆಗೆ ನಮ್ನೆಸ್ ಹೆಚ್ಚಾಗುವಂಥದ್ದು, ಜೋ ಬರುವಂಥದ್ದು. ಸೊ ಇದೆಲ್ಲ ಈ ಸಯಾಟಿಕ್ ಪೇನ್ನ ರೋಗ ಲಕ್ಷಣಗಳು ಅಂತ ನಾವು ಹೇಳ್ತೀವಿ. ಸೊ ಈ ಅಕ್ಯೂಟ್ ಸ್ಟೇಜಲ್ಲಿ ಏನಾಗುತ್ತೆ, ಈ ಎಲ್ಲ ಸಿಂಪ್ಟಮ್ಸು ನಮಗೆ 6 ವಾರದವರೆಗೆ ಕಾಣ್ತಾ ಹೋಗುತ್ತೆ. ಈ 6 ವಾರದಲ್ಲಿ ಕೆಲವೊಬ್ಬರಿಗೆ ಏನಾಗುತ್ತೆ, ಯಾವುದೇ ರೀತಿ ಮೆಡಿಕೇಶನ್ ಸಹಾಯ ಇಲ್ಲದೆ ಅವರು ಕೂಡಬೇಕಾದ್ರೆ, ನಿಲ್ಲಬೇಕಾದ್ರೆ ಸರಿಯಾದ ಪೋಸ್ಚರ್ಸ್ನ ಮೇಂಟೈನ್ ಮಾಡೋದ್ರಿಂದ, ಸೊ ಕೆಲವೊಂದು ರೆಗ್ಯುಲರ್ ಎಕ್ಸಸೈಸ್ನ ಮೇಂಟೈನ್ ಮಾಡೋದ್ರಿಂದ ಏನಾಗುತ್ತೆ, ಇದು ತನ್ನಷ್ಟಕ್ಕೆ ತಾನೇ ಅಕ್ಯೂಟ್ ಸ್ಟೇಜ್ ಅನ್ನುವಂಥದ್ದು ರಿಸಾಲ್ವ್ ಆಗುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಇದು ಕರೆಕ್ಟ್ ಆಗಿಲ್ಲ ಅಂತ ಹೇಳಿದಾಗ ನೆಕ್ಸ್ಟ್ ಕಾಣಿಸ್ಕೊಳ್ಳುವಂಥದ್ದು ಸಬ್ ಅಕ್ಯೂಟ್ ಸ್ಟೇಜ್. ಇಲ್ಲಿ 6 ವಾರದ ನಂತರ ಕೂಡ ಏನಾಗುತ್ತೆ, ಪೇನ್ ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ಅವಾಗ ನಮಗೆ ಕಾಲಲ್ಲಿ ನಿಶಕ್ತಿ ಕಾಣಿಸ್ಕೊಳ್ಳೋಂಥದ್ದಿರ್ಬೋದು, ನಾವು ಕೂತಾಗ ನಿಂತಾಗ ಆ ಬೆನ್ನಿನ ಹಿಂಭಾಗದಲ್ಲಿ ಏನಾಗುತ್ತೆ, ಲೋಯರ್ ಬ್ಯಾಕ್ ಪೇನಲ್ಲಿ ಸೆಳೆತ ಕಾಣುವಂಥದ್ದಿರ್ಬೋದು, ಕಾಫ್ ಮಸಲ್ಸ್ ಪೇನ್ ಆಗುವಂಥದ್ದಿರ್ಬೋದು, ಬೆನ್ನಿಂದ ಹಿಡಿದು ಏನಾಗುತ್ತೆ ಕಾಲ್ವರೆಗೂ ಪೇನು ಸೆಳೆತ ಆಗುವಂಥದ್ದಿರ್ಬೋದು. ಸೊ ನಾವು ನಡಿಬೇಕಾದಾಗ ಏನಾಗುತ್ತೆ, ಕೆಲವೊಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ನಮಗೆ ಬ್ಯಾಲೆನ್ಸ್ ತಪ್ಪೋ ರೀತಿಯಲ್ಲಿ ಅನುಭವ ಆಗುವಂಥದ್ದು.
ಸೊ ಇದನ್ನು ನಾವು ಸಬ್ಬಕ್ಯೂಟ್ ಸ್ಟೇಜಲ್ಲಿ ಕಾಣ್ತಾ ಹೋಗ್ತೀವಿ. ಈ ಸಯಾಟಿಕಾ ಅನ್ನುವಂಥದ್ದು ಏನಾಗುತ್ತೆ, ಅಟ್ ಎ ಟೈಮ್ ಯಾವುದಾದ್ರೂ ಒಂದು ಕಾಲಲ್ಲಿ ಮಾತ್ರ ಎಫೆಕ್ಟ್ ಆಗುವಂಥದ್ದು, ಐದರ್ ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್, ಎರಡೂ ಕಾಲಗಳಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ಳುವಂಥದ್ದು ಇರೋದಿಲ್ಲ. ಸೊ ಯಾವುದಾದ್ರೂ ಒಂದು ಕಾಲಲ್ಲಿ ಮಾತ್ರ ಇದು ಕಾಣಿಸ್ಕೊಳ್ಳುವಂಥದ್ದು. ಸೊ ಈ 6 ವಾರ ನಂತರ ಮತ್ತು 12 ವಾರದ ನಂತರ ಕೂಡ ಪೇಯ್ನ್ ಕಂಟಿನ್ಯೂಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಕ್ರಾನಿಕ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಪೇಯ್ನು ಕೂಡ ಏನಾಗುತ್ತೆ, ಅವಾಗವಾಗ ಕಾಣಿಸ್ಕೊಳ್ತಾ ಇರುತ್ತೆ, ಒಂದು ರೀತಿ ಡಿಸ್ಕಂಫರ್ಟ್ ಫೀಲ್ ಆಗುವಂಥದ್ದು. ಸೊ ನರ್ವ್ ಕಂಪ್ರೆಷನ್ ಏನಾಗುತ್ತೆ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನಾವು MRI ಮಾಡಿ ನೋಡಿದಾಗ ಏನಾಗುತ್ತೆ, ಎಕ್ಸಾಕ್ಟ್ಲಿ ಯಾವ ನರ್ವ್ ಮೇಲೆ ಅದು ತುಂಬ ಪ್ರೆಷರ್ ಆಗ್ತಾ ಇದೆ, ಯಾವ ನರ್ವ್ ಕಂಪ್ರೆಷನ್ ಆಗಿದೆ, ಸೊ ಎಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ ಅನ್ನುವಂಥದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಸೊ ನಿಶಕ್ತಿ ಒಳಗಾಗುವಂಥದ್ದು, ವೀಕ್ನೆಸ್ ಫೀಲ್ ಆಗುವಂಥದ್ದು, ಸೊ ಪ್ಯಾರಾಲಿಟಿಕ್ ಅಂತ ಹೇಳ್ತೀವಿ. ಅಂದರೆ ಕೆಲವೊಂದ್ಸಲ ಆ ನಮ್ನೆಸ್ ಆಗುವಂಥದ್ರಿಂದ ನಮಗೆ ಸೆನ್ಸೇಷನ್ ಕಳ್ಕೊಳ್ಳೋ ರೀತಿ ನಮಗೆ ಅನುಭವಕ್ಕೆ ಬರುವಂಥದ್ದು, ಕಾಲು ಉರಿ ಆಗುವಂಥದ್ದು ಇರ್ಬೋದು, ಸೊ ರೆಡ್ನೆಸ್ ಫೀಲ್ ಆಗುವಂಥದ್ದು. ಸೊ ಈ ಎಲ್ಲ ತೊಂದರೆಗಳು ಈ ಸಯಾಟಿಕಾ ಪ್ರಾಬ್ಲಮ್ ಬಂದಾಗ ನಾವು ಕಾಣ್ತಾ ಹೋಗ್ತೀವಿ. ಸೊ ಹಾಗಾದರೆ ಇದಕ್ಕೆ ಹೋಮಿಯೋಪತಿಯಲ್ಲಿ ಯಾವ ರೀತಿ ಚಿಕಿತ್ಸೆ ಇದೆ ಬನ್ನಿ ನೋಡೋಣ. ಸೊ ಎಷ್ಟೋ ಜನ ಏನು ಹೇಳ್ತಾರೆ, ಹೋಮಿಯೋಪತಿ ಅಂತ ಹೇಳಿದ್ರೆ ತುಂಬ ಸಮಯದವರೆಗೂ ಟ್ರೀಟ್ಮೆಂಟ್ನ ತಗೊಳ್ಬೇಕು ಅನ್ನುವಂಥದ್ದು ಎಲ್ಲರಲ್ಲೂ ಒಂದು ತಪ್ಪು ಕಲ್ಪನೆ ಅಂತ ನಾವು ಹೇಳ್ಬೋದು. ಯಾಕಂದರೆ ತೊಂದರೆ ಚಿಕ್ಕದಾಗಿದ್ದಾಗ ಏನಾಗುತ್ತೆ, ಅದಕ್ಕೆ ಸಮಯ ಕೂಡ ಟ್ರೀಟ್ಮೆಂಟ್ ತಗೊಳ್ಳುವಂಥ ಡ್ಯೂರೇಷನ್ ಕೂಡ ಕಡಿಮೆ ಇರುತ್ತೆ. ತೊಂದರೆ ತುಂಬ ಹೆಚ್ಚಾದಾಗ ಏನಾಗುತ್ತೆ, ನಾವು ಆಬ್ವಿಯಸ್ಲಿ ಅದಕ್ಕೆ ಕೊಡಬೇಕಾದಂತಹ ಸಮಯ ಕೊಡಲೇಬೇಕಾಗುತ್ತೆ. ಸೊ ಆದ್ದರಿಂದ ನಿಮಗೆ ಈ ನೋವು ಅಥವಾ ಈ ತೊಂದರೆ ಅನುಭವ ಆದ ನಂತರನೇ ತಮ್ಮ ಹತ್ತಿರದಲ್ಲಿರುವಂತಹ ಹೋಮಿಯೋಪತಿ ಕ್ಲಿನಿಕ್ಸಿಗೆ ಭೇಟಿ ಮಾಡಿ ಅದರಿಂದ ಸಂಪೂರ್ಣವಾಗಿ ಈ ಪ್ರಾಬ್ಲಮ್ಗೆ ಚಿಕಿತ್ಸೆ ಪಡೆದುಕೊಳ್ಳಿ. ಯಾಕಂದರೆ ಪ್ರಾಬ್ಲಮ್ ತುಂಬ ಹೆಚ್ಚಾದಾಗ ಏನಾಗುತ್ತೆ, ಅದರದ್ದು ಸಿವಿಯಾರಿಟಿ ಕೂಡ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಹೋಮಿಯೋಪತಿಯಲ್ಲಿ ಸಯಾಟಿಕಾ ಪೇಯ್ನಿಗೆ ತುಂಬ ಎಫೆಕ್ಟಿವ್ ಮೆಡಿಕೇಷನ್ಸ್ ಇದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಕೋಲೋಸಿನ್ ಅಂತ ಹೇಳ್ತೀವಿ, ರಾಸ್ಟಾಕ್ಸ್, ಬ್ರಯೋನಿಯಾ, ನೆಫಾಲಿಯಮ್. ಸೊ ಈ ರೀತಿ ಹಲವಾರು ಮೆಡಿಕೇಷನ್ಸು ಸಯಾಟಿಕ್ ನರ್ವ್ ಮೇಲೆ ಎಫೆಕ್ಟ್ ಮಾಡುವಂಥದ್ದು. ಆದರೆ ಇಲ್ಲೇನಾಗುತ್ತೆ, ಪ್ರತಿಯೊಬ್ಬ ವ್ಯಕ್ತಿ ಅನುಗುಣವಾಗಿ ಅವರಿಗೆ ಸಫರ್ ಮಾಡುವಂಥ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇರ್ಬೋದು ಅಥವಾ ಸಿವಿಯಾರಿಟಿ ಆಫ್ ಪೇಯ್ನ್ ಯಾವ ರೀತಿ ಇದೆ. ಕೆಲವೊಬ್ಬರಿಗೆ ಮೈಲ್ಡ್ ಇರುತ್ತೆ, ಕೆಲವೊಬ್ಬರಿಗೆ ಮಾಡ್ರೇಟ್ ಇರುತ್ತೆ, ಕೆಲವೊಬ್ಬರಿಗೆ ತುಂಬಾ ಸಿವಿಯರ್ ಇರುತ್ತೆ. ಸೊ ಈ ರೀತಿ ಪೇಯ್ನ್ ಅನುಗುಣವಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಏನಾಗುತ್ತೆ, ನಾವು ಪ್ರಿಸ್ಕ್ರೈಬ್ ಮಾಡುವಂಥ ಮೆಡಿಕೇಷನ್ಸು ಕೂಡ ಡಿಫರ್ ಆಗ್ತಾ ಹೋಗುತ್ತೆ. ಸೊ ಆದ್ದರಿಂದ ಪ್ರಾಬ್ಲಮ್ ಚಿಕ್ಕದಿದ್ದಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ಬಳಸೋದ್ರಿಂದ ಸೊ ಡೆಫಿನೆಟ್ಲಿ ನಿಮಗೆ ಸಯಾಟಿಕ್ ಪೇಯ್ನ್ ಸಂಪೂರ್ಣವಾಗಿ ಗುಣ ಆಗುತ್ತೆ ಅಂತ ಹೇಳ್ಬೋದು. ಸೊ ಡೂ ಕಾಂಟ್ಯಾಕ್ಟ್ ಪ್ರಕೃತಿ ಹೋಮಿಯೋಪತಿ.